ಯಾರೇ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಕೆರೆ ಕಟ್ಟೆಗಳನ್ನು ಒತ್ತುವರಿ ಮಾಡಿದವರ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಎಂದು ತಹಶೀಲ್ದಾರ್ ಎಂ ಮಮತಾ ಅವರು ಹೇಳಿದ್ದಾರೆ. ತಾಲೂಕಿನ ಅರಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದಲ್ಲಿ ಕಟ್ಟಿಗೆ ಮಣ್ಣು ತುಂಬಿದ ಪರಿಣಾಮ ಕಟ್ಟೆ ಹೊಡೆದು ಸುಮಾರು 50 ಎಕರೆಗೂ ಹೆಚ್ಚು ರೈತರು ಬೆಳೆದಂತ ಗದ್ದೆ ಸಂಪೂರ್ಣ ಕೊಚ್ಚೆಯೋದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಂ ಮಮತಾ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅರಹಳ್ಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಇರುವಂತಹ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಗ್ರಾಮದ ಲಿಂಗಶೆಟ್ಟಿ ಹಾಗೂ ಮಂಜುಶೆಟ್ಟಿ ಎಂಬುವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಹಾಗೂ ಶುಂಠಿ ಬೆಳೆಯುವ ಸಂದರ್ಭದಲ್ಲಿ ಕಾಲುವೆ ಒಡ್ಡಿಗೆ ಮಣ್ಣು ಸುರಿದ ಪರಿಣಾಮವಾಗಿ ನೆರೆ ಹಾವಳಿಯಿಂದಾಗಿ ಸಂಪೂರ್ಣ ಬೆಳೆ ನಾಶವಾಗಿದೆ ಎಂದು ಗ್ರಾಮಸ್ಥರು ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡರು. ತಹಶೀಲ್ದಾರ್ ಅವರಿಗೆ ತಮ್ಮ ಅಳಲನ್ನು ತೋಡಿಕೊಂಡ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ, ಮಾಧ್ಯಮಗಳಲ್ಲಿ ಸಂಪೂರ್ಣ ಬೆಳೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ಮಾಡಲು ಬಂದಿದ್ದೇನೆ. ಇಲ್ಲಿ ಬಂದು ನೋಡಿದಾಗ ನನಗೆ ತುಂಬಾ ನೋವಾಗುತ್ತದೆ. ರೈತ ತಾವು ಕಷ್ಟಪಟ್ಟು ಬೆಳೆದಂತ ಬೆಳೆ ಯಾರೋ ಒಬ್ಬರ ಅಸೂಯೆಗೆ ಬಲಿಯಾಗಿದೆ. ಆದರೆ ಬೇಸರದ ಸಂಗತಿ, ಕೂಡಲೇ ಯಾರು ಕೆರೆಯ ಒಡ್ಡನ್ನು ಕಟ್ಟಿದ್ದಾರೆ ಹಾಗೂ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿ ಮಂಜೂರು ಮಾಡಿಕೊಂಡಿರುತ್ತಾರೆ ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಲ್ಲದೆ ಎಲ್ಲಾ ಬೆಳೆ ನಷ್ಟ ಹೊಂದಿರುತ್ತಾರೋ ಪರಿಹಾರ ನೀಡಲು ಸೂಚಿಸಲಾಗುವುದು. ಈಗಾಗಲೇ ಸರ್ಕಾರ ಯಾರಿಗೆ ಭೂಮಿ ಇರುವುದಿಲ್ಲ ಅಂತವರಿಗೆ ಭೂಮಿ ಮಂಜೂರು ಮಾಡಿರುತ್ತದೆ. ಮಂಜೂರಾತಿ ಸಮಯದಲ್ಲಿ ಕೆರೆ ಕಟ್ಟೆಗಳನ್ನು ಒತ್ತುವರಿ ಮಾಡುವುದಾಗಲಿ ಅಥವಾ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಕಂಡು ಬಂದರೆ ಅಂತವರ ಮೇಲೆ ಕ್ರಮ ಕೈಗೊಂಡು ಮಂಜೂರಾತಿಯನ್ನು ವಾಪಸ್ಸು ಪಡೆಯಲು ಸರ್ಕಾರದ ಆದೇಶವಿದ್ದು ಸಂಪೂರ್ಣ ದಾಖಲಾತಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಚಂದ್ರೇಗೌಡ, ಭಾನುಪ್ರಕಾಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ನಾವು ತೆರು ಮೇಲೆ ಕೊಡ್ತೀವಿ. ಬಟ್ ಇವಾಗ ಅವ್ರು ಏನು ಹಳ್ಳ ಒತ್ತುವರಿ ತೆರು ಮಾಡಿದ್ದಾರೆ, ಈಗ ತೆರು ಮಾಡಿಸೋದಕ್ಕೆ ಆಗೋದಿಲ್ಲ. ಮಳೆ ಕಡಿಮೆ ಆಗಿ ನನಗೆ ಮಂಜೂರಾಗಿದೆ ಅಂತ ಹೇಳ್ತಾ ಇದ್ದಾನೆ. ಸರ್ವೆ ಕೂಡ ಪರಿಶೀಲನೆ ಮಾಡೋಣ. ಅವ್ರಿಗೆ ಆಗಿದೆಯಾ ಮೇಡಮ್, ಅದು ಸಾಗಣೆ ಆಗಿರ್ಲಿಲ್ಲ, ಹೆಂಗ್ ಸರ್ ರದ್ದು ಮಾಡಿಸ್ತೀನಿ. ಅವ್ರಿಗೆ ಅನಧಿಕೃತವಾಗಿ ನಮ್ಮ ಸಿಬ್ಬಂದಿಗಳು ತಪ್ಪಾಗಿ ಏನಾದ್ರು ಮಾಹಿತಿ ಕೊಟ್ಟು ಮಂಜೂರಿ ಮಾಡಿಸಿದ್ರೆ ಅವ್ರ ಮೇಲೂ ಕೂಡ ಕೇಸ್ ಆಗುತ್ತೆ. ಯಾರು ಮಂಜೂರಿ ಮಾಡಿಸ್ಕೊಂಡಿರ್ತಾರೆ ಅವ್ರ ಮೇಲೂ ಕೇಸ್ ಆಗುತ್ತೆ. ಸರಿ ಮಾಡೋಣ. ಹಳ್ಳ ತೆರು ಮಾಡ್ಕೊಡ್ತೀವಿ. ಮಳೆ ಕಡಿಮೆ ಆಗ್ಲಿ ತೆರು ಮಾಡ್ಕೊಡ್ತೀವಿ. ನಿಮ್ದಿಷ್ಟು ಜನದ್ದು ಬೆಳೆ ಈಗಾಗಲೇ 40 ಎಕರೆ ಅಷ್ಟು ಬೆಳೆ ಹಾನಿ ಆಗಿದೆ ಅಂತ ಹೇಳಿದ್ದಾರೆ. ಅಷ್ಟನ್ನು ವರದಿ ಮಾಡ್ತಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಪರಿಹಾರ ಬರುತ್ತೆ. ನೋಡಿ ಮೇಡಮ್, 2 ಸರಿ ಗದ್ದೆ ನಟ್ರಿ ಇಲ್ಲಿ ನಾವು ಮತ್ತು ಹೋಯ್ತು ನೋಡಿ. ನಮ್ದೆಲ್ಲ ಅಲ್ಲಿ ಒಡಗೋಗಿ ಒಂದು 20 ಟ್ರ್ಯಾಕ್ಟರ್ ಮಣ್ಣು ಬೇಕು ನನಗೆ, ಏನು ಮಾಡಂಗಿಲ್ಲ.